ಎಸ್, ರಾಜ್ಯದಲ್ಲಿ ಉಪ್ಪಾರ ಜನಾಂಗದ ನಂತರ ಹಿಂದುಳಿದ ಸಮುದಾಯ ಯಾವುದಾದರೂ ಇದ್ದರೆ ಅದು ಕುರುಬ ಸಮುದಾಯ. ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕವಾಗಿ ಕುರುಬ ಸಮುದಾಯ ತೀರಾ ಹಿಂದುಳಿದಿದ್ದು, ಸಮಾಜದಲ್ಲಿ ನಾವು ಮುನ್ನೆಲೆಗೆ ಬಂದು ನಮ್ಮ ಹಕ್ಕುಗಳನ್ನು ಪಡೆಯಲು ಒಗ್ಗಟ್ಟಾಗಬೇಕಿದೆ. ಜಾತೀಯತೆ ವಿರುದ್ಧ ಕನಕದಾಸರ ತತ್ವಾದರ್ಶಗಳನ್ನು ಉಳಿಸಬೇಕಾದರೆ ನಾವು ಸಂವಿಧಾನ ರಕ್ಷಣೆ ಮಾಡಬೇಕು. ಸಂವಿಧಾನ ರಕ್ಷಣೆ ಆದಾಗ ಮಾತ್ರ ಕನಕದಾಸರ ತತ್ವಾದರ್ಶಗಳ ಕನಸು ನನಸಾಗಲಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ರು. ನಂಜನಗೂಡು ಪಟ್ಟಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಭಾನುವಾರ ಆಯೋಜಿಸಿದ್ದ 538ನೇ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಇದಕ್ಕೂ ಮುನ್ನ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಕಾಂಗ್ರೆಸ್ ಮುಖಂಡ ನಿಕೇತ್ ರಾಜ್ ಮೌರ್ಯ, ಶಾಸಕ ದರ್ಶಚಂದ್ರ ನಾರಾಯಣ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿದಂತೆ ಇನ್ನಿತರೆ ಗಣ್ಯರುಗಳೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಅವರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ನಾನಾ ಕಾರಣಗಳಿಂದ ನಂಜನಗೂಡಿನಲ್ಲಿ ಕನಕ ಜಯಂತಿ ಆಚರಣೆ ಆಗಿರಲಿಲ್ಲ. ಆದರೆ ಈ ಬಾರಿ ಕೆಲವು ಭಿನ್ನಾಭಿಪ್ರಾಯಗಳು ಇದ್ದರೂ ಅದನ್ನ ಮರೆತು ಸಮಾಜದ ಬಂಧುಗಳು ಒಗ್ಗಟ್ಟಾಗಿ ಕನಕ ಜಯಂತಿಯನ್ನ ಯಶಸ್ವಿಗೊಳಿಸಿದ್ದಾರೆ. ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಕುರುಬ ಸಮಾಜದ ಎಲ್ಲ ಮುಖಂಡರುಗಳು ಮತ್ತು ಬೇರೆ ಸಮುದಾಯದ ಇತರರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದ್ರು. ಆತನ ಹಸಿವು, ಜಾತೀಯತೆ ಇವೆಲ್ಲವುಗಳ ವಿರುದ್ಧ ಶತಮಾನದ ಹಿಂದೆ ಕನಕದಾಸರು ಕ್ರಾಂತಿಯನ್ನ ಸೃಷ್ಟಿಸಿದ್ದರು. ಕನಕದಾಸರ ತತ್ವ ಆದರ್ಶಗಳನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನ ಸಮಾಜದ ಬಂಧುಗಳು ಮಾಡಬೇಕು. ಜಾತೀಯತೆಯನ್ನ ತೊಲಗಿಸಿ ನಮ್ಮೊಂದಿಗೆ ಇತರೆ ಬೇರೆ ಜಾತಿಗಳನ್ನ ಒಗ್ಗೂಡಿಸಿಕೊಂಡು ಸಹಾಯ ಮಾಡುವ ಮೂಲಕ ಸಮಾಜವನ್ನ ನಿರ್ಮಾಣ ಮಾಡಲು ಶ್ರಮಿಸಬೇಕು. ಕನಕದಾಸರ ತತ್ವ ಆದರ್ಶಗಳನ್ನ ಈಡೇರಿಸಬೇಕಾದ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಸಂವಿಧಾನ ರಕ್ಷಣೆ ಮಾಡಿದರೆ ಕನಕದಾಸರ ತತ್ವ ಆದರ್ಶ ರಕ್ಷಣೆ ಮಾಡಿದಂತೆ. ಈ ನಿಟ್ಟಿನಲ್ಲಿ ಸಂವಿಧಾನ ಉಳಿವಿಗೆ ನಾವೆಲ್ಲರೂ ಮುಂದಾಗಬೇಕು ಅಂತ ಕರೆ ಕೊಟ್ಟರು. ಆಚರಣೆ ಮಾಡಿ ಎಲ್ಲರೂ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ಯಶಸ್ಸು ಪಡೆಯಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಸಮುದಾಯದ ಮುಖಂಡರೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಾವು ಒಗ್ಗಟ್ಟಾಗಿದ್ದು ನಮ್ಮ ಸಮುದಾಯದ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವೇದಿಕೆಗೆ ಅವ್ರಿಗೆ ಸಂದೇಶ ಕೊಡೋಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಕನಕದಾಸರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಹೆಚ್ಚು ಹೇಳ್ಬೇಕಾಗಿಲ್ಲ. ಕನಕದಾಸರು ನಮ್ಮ ಸಮುದಾಯದ ಹೆಮ್ಮೆ, ನಮ್ಮ ಸಮುದಾಯದ ದೊಡ್ಡ ಮಾನ್ಯರು, ಮಹಾಪುರುಷರು. ಅವರೊಬ್ಬರು ದಾರ್ಶನಿಕರು, ಸಾಹಿತಿಗಳು, ಕೀರ್ತನಕಾರರು, ದಾಸಶ್ರೇಷ್ಠರು, ಭಕ್ತವರೇಣ್ಯರು. ಬಟ್ ಅದೆಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಏನಕ್ಕಪ್ಪ ನಾವು ಇವಾಗ ಅವ್ರನ್ನ ನೆನೆಸ್ಕೊಳ್ತೀವಿ ಅಂತಂದ್ರೆ, ಅವರು ತಳ ಸಮುದಾಯದ, ಕೆಳು ಸಮುದಾಯದ ದನಿಯಾಗಿ ಅವರು ಕೆಲಸ ಮಾಡಿದ್ರು. ಸುಮಾರು 15-16 ಶತಮಾನಗಳ ಹಿಂದೆ, 15-16 ಶತಮಾನದಲ್ಲಿ ಯಾವ ಜಾತಿ ವ್ಯವಸ್ಥೆಯಿಂದ ಈ ಸಮಾಜದಲ್ಲಿ ಬಹುಸಂಖ್ಯಾತ ಶೂದ್ರರು ಶೋಷಣೆಗೊಳಗಾಗ್ತಾ ಇದ್ವಿ, ಬಹುಸಂಖ್ಯಾತ ಶೋಷಿತರು ಕಟ್ಟೆಗಳನ್ನ ಅನುಭವಿಸ್ತಾ ಇದ್ವಿ, ಅವಕಾಶ ವಂಚಿತರಾಗಿದ್ವಿ. ನಮ್ಮ ಪರವಾಗಿ ಅವರು ಧ್ವನಿ ಎತ್ತಿದ್ರು. ಆ ಕಾರಣದಿಂದ ಈಗಲೂ ಕೂಡ ನಾವು ಅದನ್ನ ನೆನೆಸ್ಕೊಳ್ತಾ ಇದ್ವಿ. ಇವತ್ತು ನಾವು ಕನಕ ಜಯಂತಿಗೆ ಎಲ್ಲ ಕಡೆ ಆಚರಣೆ ಮಾಡ್ತೀವಿ. ಆದ್ರೆ ಬರೀ ಈ ರೀತಿ ದುಡ್ಡು ಖರ್ಚು ಮಾಡ್ಕೊಂಡು ಒಂದು ಮೆರವಣಿಗೆ ಮಾಡಿ ಆಚರಣೆ ಮಾಡಿ ಅವತ್ತು ಒಂದ್ ದಿವಸ ಆಚರಣೆ ಮಾಡಿ ಬಂದ್ಬಿಟ್ರೆ ಅದು ಆಚರಣೆ ಮಾಡಿದಾಗ ಆಗೋದಿಲ್ಲ. ಅವ್ರ ಆಚರಣೆ ಕನಕ ಜಯಂತಿ ಸಾರ್ಥಕ ಆಗ್ಬೇಕು ಅಂತಂದ್ರೆ ಅವ್ರ ಚಿಂತನೆಗಳನ್ನ, ಬೋಧನೆಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಅವ್ರು ಹಾಕೊಟ್ಟಂತ ದಾರಿಯಲ್ಲಿ ನಡೆಯುವಂತ ಪ್ರಯತ್ನ ಮಾಡಬೇಕು. ಇವತ್ತು ಕನಕದಾಸರು ಏನ್ ಹೇಳಿದ್ರು, ಕುಲಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆಲೆಯಾದರೂ ಬಲ್ಲಿರ ಅಂತ ಹೇಳಿದ್ದಾರೆ. ಹಾಗಾಗಿ ಕುಲ ಅನ್ನೋ ಒಂದು, ಜಾತಿ ಅನ್ನೋ ಒಂದು ಪರಿಕಲ್ಪನೆಯಿಂದ ಹೊರಗೆ ಬಂದು ನಾವು ಸಮಾಜ ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡಬೇಕು. ಇವತ್ತು ಕನಕದಾಸ ಹೇಳ್ಕೊಟ್ಟಂತ ಬೋಧನೆ ನಡಿಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನೋಡಿದ್ರೆ ಜಾತೀಯತೆ ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಜೀವನದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ನಿಕೇತ್ ರಾಜ್ ಮೌರ್ಯ ಮಾತನಾಡಿ, ಕನಕದಾಸರ ಮತ್ತು ಸಿಎಂ ಸಿದ್ದರಾಮಯ್ಯನವರ ಗುಣಗಾನ ಮಾಡಿದ್ರು. ನಂಜನಗೂಡಿಗೂ ಕನಕದಾಸರಿಗೂ ಅವಿನಾಭಾವ ಸಂಬಂಧವಿದೆ. ಸಮಾಜ ನಿರ್ಮಿಸಿ ಜಾತೀಯತೆ ಹೋಗಲಾಡಿಸಲು ತನ್ನ ಜೀವವನ್ನೇ ಮುಡುಪಾಗಿಟ್ಟ ಮಹಾನ್ ದಾರ್ಶನಿಕರ ಪೈಕಿ ಕನಕದಾಸರು ಕೂಡ ಒಬ್ರು. ಇಂತಹ ಮಹಾನ್ ದಾರ್ಶನಿಕ ನಮ್ಮ ಸಮಾಜದವರೆಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆ ಇರಬೇಕು. ಕನಕದಾಸರ ತತ್ವಾದರ್ಶವನ್ನ ಗುಣಗಾನ ಮಾಡಿದ್ರು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೊಂಡಾಡಿದ ಅವರು, ಮೈಸೂರು ಮಹಾರಾಜರ ನಂತರ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯ ಯಾರಾದರೂ ಮಾಡಿದ್ದರೆ ಅದು ಸಿದ್ದರಾಮಯ್ಯ. ಮುಂದೊಂದು ದಿನ ರಾಜ್ಯದ ಅನೇಕ ಕಡೆ ಸಿದ್ದರಾಮಯ್ಯನವರ ಪ್ರತಿಮೆ ಮತ್ತು ಪುತ್ಥಳಿಗಳು ನಿರ್ಮಾಣವಾಗಲಿದೆ ಅಂತ ಸಿದ್ದರಾಮಯ್ಯನವರ ಕಾರ್ಯವೈಖರಿಯನ್ನ ಕೊಂಡಾಡಿದ್ರು. ಬಾಡ ಕಾಗಿನೆಲೆ ಮಾತ್ರ ಅಲ್ಲ, ಉಡುಪಿ ಮಾತ್ರ ಅಲ್ಲ, ಕನಕದಾಸರು ನಂಜನಗೂಡಿಗೂ ಬಂದಿದ್ರು. ಇದೇ ಕಾವೇರಿ ನದಿ ತೀರದಲ್ಲಿ ಕೂತು ಕನಕದಾಸರು ಅವತ್ತು ಹರಿನಾಮ ಸಂಕೀರ್ತನೆಯನ್ನು ಹಾಡಿದ್ರು. ಯಾವ ಕನಕದಾಸರು ನಂಜನಗೂಡಿನ ಈ ಪುಣ್ಯ ಭೂಮಿಯಲ್ಲಿ ಅವತ್ತು ಹರಿಸಂಕೀರ್ತನೆಯನ್ನ ಹಾಡಿದ್ರು, ಅದೇ ನೆಲದಲ್ಲಿ ಇವತ್ತು 3 ವರ್ಷಗಳ ನಂತರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು, ಅವ್ರದ್ದು ಬಹಳ ದೊಡ್ಡ ಮನಸ್ಸು. ಯಾಕೆ ಅಂತಂದ್ರೆ ಪಾಪ 12 ಗಂಟೆಗೆ ಬಂದು ನೀವು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವ್ರಿಗೆ ಹೋಗ್ಬೇಕಾಗಿದೆ. ಆದ್ರೆ ನೀವೆಲ್ಲ ಮತ್ತೆ ಸಭೆ ಮಾಡೋ ತನಕ ಕೂತಿದ್ರು. ನಾನು ಕೇಳಿದೆ, ಯಾಕೆ ಸರ್ ಇಷ್ಟೊತ್ತು ಕೂರ್ತೀರಿ? ಅವ್ರು ಹೇಳಿದ್ರು, 3 ವರ್ಷ ಆದ್ಮೇಲೆ ನಮ್ ಜನ ಒಟ್ಟಿಗೆ ಸೇರಿ ಕನಕ ಜಯಂತಿ ಮಾಡ್ತಿದಾರಂತೆ.
ಅವ್ರ ಜೊತೆ ಕಡೆಯವರೆಗೂ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಉಳ್ಕೊಂಡಿದ್ದೀನಿ ಅಂತ ಹೇಳಿ ಕಾರ್ನಲ್ಲಿ ನಿಮ್ಗಳ ಬಗ್ಗೆ ನೀವು ಮಾಡ್ತಿರುವಂತ ಈ ಕಾರ್ಯಕ್ರಮದ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಪ್ರೀತಿಯ ಬಂಧುಗಳೇ, ಕನಕದಾಸರು ಯಾರು ಅಂತಂದ್ರೆ 538 ವರ್ಷಗಳ ಹಿಂದೆ ಹುಟ್ಟಿದಂತ ಒಬ್ಬ ದಾರ್ಶನಿಕ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನಕದಾಸರು ಇವತ್ತಿಗೂ ಕೂಡ ಉಳಿದಿದ್ದಾರೆ. ಮೊನ್ನೆ ನಾನು ಒಬ್ಬ ನನ್ನ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದ, ನೋಡಿ ಕನಕನ ಕಿಂಡಿಗೆ ಬಂಗಾರದ ಕವಚ ಹೊಚ್ಚಿದ್ದಾರೆ ಉಡುಪಿಯಲ್ಲಿ, ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಮೋದಿ ಅವರು ಬಂದಿದ್ದಾರೆ ಅಂತ ಆತ ಹೇಳ್ತಾ ಇದ್ದ. ಅದಕ್ಕೆ ನಾನು ಅವ್ನು ಹೇಳ್ತಾ ಇದ್ದೆ, ಅಪ್ಪ ಕನಕನ ಕಿಂಡಿಯನ್ನೇ ಕೆಡವಿದ್ರು ಒಂದ್ ಕಾಲದಲ್ಲಿ, ಕನಕ ಗೋಪುರನೇ ಕೆಡವಿದ್ರು ಒಂದ್ ಕಾಲದಲ್ಲಿ. ಇವತ್ತು ಕನಕನ ಕಿಂಡಿ ಇದೆ, ಕನಕ ಗೋಪುರ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಅವತ್ತು ಬಂಡೆದ್ದು ಕನಕದಾಸರ ಪರವಾಗಿ ಧ್ವನಿ ಎತ್ತಿದಂತ ಸಿದ್ದರಾಮಯ್ಯನವ್ರ ಕಾರಣ ಅನ್ನೋದನ್ನ ಈ ಸಮಾಜ ಈ ಇತಿಹಾಸ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಹಳ ಜನ ಗೊತ್ತಿಲ್ಲ, ಇವತ್ತು ಇಡೀ ರಾಜ್ಯ ತುಂಬಾ ನಾವು ಕನಕದಾಸರ ಜಯಂತಿ ಮಾಡ್ತಾ ಇದ್ದೀವಿ. ಕ್ಷೇತ್ರದ ಶಾಸಕ ದರ್ಶನ್ ನಾರಾಯಣ್ ಮಾತನಾಡಿ, ಕನಕದಾಸರ ಜಯಂತಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ನಂಜನಗೂಡಿನಲ್ಲಿ 3 ವರ್ಷಗಳ ನಂತರ ನಡೆದಿರುವ ಕನಕ ಜಯಂತಿ ನಿಜಕ್ಕೂ ಖುಷಿ ತಂದಿದೆ. ಕುರುಬ ಸಮುದಾಯದ ಬಂಧುಗಳು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ನೀಡಿ ಅವರನ್ನ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಅಲಂಕರಿಸಲು ನೆರವಾಗಬೇಕು ಅಂತ ಕಿವಿ ಮಾತನ್ನ ಹೇಳಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ದಯಮಾಡಿ ತಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಗುಣಮಟ್ಟವಾದಂತಹ ಶಿಕ್ಷಣವನ್ನ ತಾವೆಲ್ಲರೂ ಕೂಡ ನೀಡಿ, ಒಳ್ಳೆಯ ವಿದ್ಯಾಭ್ಯಾಸವನ್ನ ನಮ್ಮ ಮಕ್ಕಳಿಗೆ ನೀಡಿ, ನಾವು ಜೊತೆಗೆ ನಮ್ಮ ಅಖಿಲ ರಮೇಶ್ ಸಾಹೇಬ್ ಇದ್ದಾರೆ, ಎಲ್ಲರೂ ಕೂಡ ಜೊತೆಗೂಡಿ ನಮಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೂಡ ನಾವು ನೀಡ್ತೇವೆ. ದಯಮಾಡಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತಡ ನೀಡಿ ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ತಾ, ಈ ದಿವಸ ನಾನು ಏನಾದ್ರೂ ಇಲ್ಲಿ ಒಬ್ಬ ಅತಿ ಕಿರಿಯ ವಯಸ್ಸಿನ ಶಾಸಕರಾಗಿ ಇಲ್ಲಿ ನಿಂತು ಮಾತನಾಡ್ತೀನಿ ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಶಕ್ತಿನ ತುಂಬಿದಂತದ್ದು ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು. ಈ ದಿವಸ ಸಿದ್ದರಾಮಯ್ಯ ಸಾಹೇಬರು ನನಗೆ ಕಷ್ಟದ ಸಂದರ್ಭದಲ್ಲಿ ನಮ್ಮ ತಂದೆ ಅವರು ಸರ್ವೆಂಟ್ ಅವರು ಕೂಡ ಈ ಭಾಗದಲ್ಲಿ 2 ಬಾರಿ ಸಂಸದರಾಗಿ ಶಾಸಕರಾಗಿ ಕೆಲಸವನ್ನ ಮಾಡಿದ್ರು. ಅವ್ರನ್ನ ನಾವು ಕಳ್ಕೊಂಡು ಆನಂತರ ನಮ್ಮ ಇಡೀ ಕುಟುಂಬ ನೋವಿನಲ್ಲಿತ್ತು. ಆ ಸಂದರ್ಭದಲ್ಲಿ ಇದೇ ಸಂದರ್ಭ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಲ್ಯಾಪ್ಟಾಪ್ ವಿತರಿಸಿ ಹಾಗೂ SLC ಮತ್ತು PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು ಸೇರಿ ಕನಕ ಜಯಂತ್ಯೋತ್ಸವ ಸಮಿತಿ ಸದಸ್ಯರು ಮತ್ತು ಸಮಾಜದ ಇನ್ನಿತರರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಇಒ ಜೆರಾಲ್ಡ್ ರಾಜೇಶ್, BO ಮಹೇಶ್, ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ SC ಬಸವರಾಜು, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ I ಮಾರುತಿ, ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಲತಾ ಸಿದ್ದಶೆಟ್ಟಿ, ಕನಕ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ತಾಂಡವಪುರ ಮೋಹನ್, ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷ ವಿದ್ಯಾಸಾಗರ್, ಕುರುಬ ಸಮುದಾಯದ ಮುಖಂಡರಾದ ಕೆಂಪಣ್ಣ, ಪ್ರಚಾರ ಸಮಿತಿ ಅಧ್ಯಕ್ಷ ಕುಳ್ಳಯ್ಯ, ಬೀರೇಗೌಡ, ಮೆರವಣಿಗೆ ಸಮಿತಿ ಅಧ್ಯಕ್ಷ ಸಿದ್ದರಾಜು, ಕುರಿಯುಂಡಿ ರಾಜು, ನಗರಸಭೆ ಸದಸ್ಯ ಗಂಗಾಧರ್, ರಾಮು ಸೇರಿದಂತೆ ಕುರುಬ ಸಮುದಾಯದ ನಾಯಕರು ಸೇರಿದಂತೆ ಇತರೆ ಸಮುದಾಯದ 100 ಜನ ಭಾಗವಹಿಸಿದ್ದರು. ಸರ್ಕಾರದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಭಟನೆಗಳನ್ನು ಕಾಯಂ ಮಾಡಬೇಕಾಗಿ ಕೊಡುತ್ತಾರೆ. ಮತ್ತೊಮ್ಮೆ ತಮ್ಮಲ್ಲಿ ಹೇಳಿ ಧನ್ಯವಾದ.